RRB ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಆಲ್ ಟಿಕೆಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ವೆಬ್ಸೈಟಲ್ಲಿ ಯಾವ ರೀತಿ ನಮ್ಮ ಆಲ್ ಟಿಕೆಟ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಚೆಕ್ ಮಾಡೋಣ. ಫಸ್ಟ್ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಅಲ್ಲಿ RRB ಅಂತೇಳಿ ಸರ್ಚ್ ಮಾಡಿರಿ. ನೋಡಿ, ನಾನು ಬೆಂಗಳೂರು ಜೋನ್ಗೆ ಇದ್ದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಬೇರೆ ಜೋನ್ಗೂ ಕೂಡ ನಾವು ನೋಡ್ಬೋದು. ಬಟ್ ನಾವು ನೋಡಿ ಇಲ್ಲಿ RRB ಬೆಂಗಳೂರು ಅಂತ ಹೇಳಿದ್ದೆ ನೋಡಿ, ಇದನ್ನು ಕ್ಲಿಕ್ ಮಾಡಿರಿ. ನೋಡಿ, ಈ ರೀತಿ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇಲ್ಲಿ ಗ್ರೂಪ್ ಡಿ ಅಂತ ಹೇಳಿದೆ ನೋಡಿ. ಅಂದರೆ ಫಾರ್ ಲೆವೆಲ್ 1 ಪೋಸ್ಟ್ ಅಡ್ವೈಸರ್ ಟು ಕ್ಯಾಂಡಿಡೇಟ್, ಆಮೇಲೆ ಡೌನ್ಲೋಡ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಥವಾ ಈ ಕಾಲ್ ಲೆಟರ್ ಅಂತ ಕರೀತಾರೆ. ನಾವು ಸಿಟಿ ಇಂಟಿಮೇಷನ್ ನೋಡ್ಬೇಕಾದ್ರೂ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾವು ಆಲ್ ಟಿಕೆಟು ಮತ್ತು ಸಿಟಿ ಇಂಟಿಮೇಷನ್ ಕೂಡ ಚೆಕ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ CN 8/2024 ವ್ಯಾರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7th CPC ಪೇ ಮ್ಯಾಟ್ರಿಕ್ಸ್ ಅಂತೇಳಿ ಕ್ಯಾಂಡಿಡೇಟ್ ಲಾಗಿನ್ನು. ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಹಾಕಿದ್ಮೇಲೆ ಇಲ್ಲಿ ಡೇಟ್ ಹಾಕ್ಕೊಳ್ಳಿ, ಇಲ್ಲಿ ಮಂತ್ ಹಾಕ್ಕೊಳ್ಳಿ, ಆಮೇಲೆ ಇಲ್ಲಿ ಇಯರ್ ಹಾಕ್ಕೊಳ್ಳಿ. ಅಂದರೆ ಯಾವ ಡೇಟಿಗೆ ಹುಟ್ಟಿದಿರಿ, ಯಾವ ಮಂತಲ್ಲಿ ಹುಟ್ಟಿದ್ದೀರಿ, ಯಾವ ವರ್ಷದಲ್ಲಿ ಹುಟ್ಟಿದಿರಿ ಅಂತೇಳಿ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ, ಇಲ್ಲಿ ಸೇಮ್ ಇರೋದನ್ನು ನೋಡಿ. ಇಲ್ಲಿ ಸೇಮ್ ಯಾವ ಥರ ಇದೆ ಅದೇ ಥರ ಇಲ್ಲಿ ಎಂಟ್ರ್ ಮಾಡಿ. ಓಕೆನಾ? ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಅಂತೇಳಿ ಇದೆ ನೋಡಿ. ನೋಡಿ, ಲಾಗಿನ್ ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಲ್ ಟಿಕೆಟ್ ಅಥವಾ ಸಿಟಿ ಇಂಟಿಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನಾವು ಪ್ರಿಂಟ್ ತೆಕ್ಕೋಬೋದು. ಆರಾಮಾಗಿ ನಾವು RRB ಆಲ್ ಟಿಕೆಟ್ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.